ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಬಾಂಗಡೆ ಮೀನಿನ ಸಾರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 1 kg ಬಾಂಗಡೆ ಮೀನನ್ನು ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಒಂದು ದೊಡ್ಡದಾದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಮೀಡಿಯಂ ಸೈಜ್ನ 2 ಬೆಳ್ಳುಳ್ಳಿಯನ್ನು ಸುಳಿದಿಟ್ಕೊಂಡಿದ್ದೀನಿ. 1.5 ದೊಡ್ಡದಾದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 4 ನಾಟಿ ಟೊಮೆಟೊ, ಒಂದು ದೊಡ್ಡದಾದ ತೆಂಗಿನಕಾಯಿಯಲ್ಲಿ 1/4 ಭಾಗವನ್ನು ತಗೊಂಡಿದ್ದೀನಿ. 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ದೊಡ್ಡದಾದ ಈರುಳ್ಳಿಯಲ್ಲಿ 1/2 ಭಾಗವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರುವ 1.5 ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈ ಮೀನು ಸಾರು ಮಾಡೋದಕ್ಕೆ ಈರುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈರುಳ್ಳಿಯನ್ನು ಇವಾಗ ಚೆನ್ನಾಗಿ ಹುರಿದಾಗಿದೆ. ಇದರಲ್ಲಿ ಉಳಿದಿರುವ ಮಸಾಲೆ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ. ಅಂದರೆ ಟೊಮ್ಯಾಟೊ, ಹುಣಸೆಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದನ್ನು ಸಹ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಬೇಕು. ಅಂದರೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿ ಟೊಮೆಟೊವಿನ ಸಿಪ್ಪೆ ಸುಳ್ಕೊಂಡು ಬರೋ ರೀತಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇವಾಗ ಆಗಿದೆ. ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ಮೊದಲಿಗೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿಯನ್ನು ಹಾಕಿ ನೀರೇನೋ ಹಾಕ್ದೇನೆ 1 ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯನ್ನು ತುರಿದಿದ್ರೆ ಎಲ್ಲ ಮಸಾಲೆಯನ್ನು ಒಟ್ಟಿಗೆ ಹಾಕಿ ರುಬ್ಕೊಬಹುದು. ಹುರಿದು ತಣ್ಣಕ್ಕೆ ಮಾಡಿರುವ ಮಸಾಲೆಯನ್ನು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಜೊತೆಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬೇಕು. ಆವಾಗಲೇ ಸಾರು ಚೆನ್ನಾಗಿ ಕೂಡಿ ಬರುತ್ತೆ. ಇಲ್ಲಾಂದರೆ ಮಸಾಲೆ ಸಪ್ರೇಟಾಗಿ ನೀರು ಸಪ್ರೇಟಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೊಬೇಕು. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಮೀನು ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ 1/4 ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ರೋಸ್ಟ್ ಆದಮೇಲೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಸಾರಿನ ಹದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸಾರನ್ನು ತೀರಾ ಗಟ್ಟಿನೂ ಇಲ್ಲದೆ ತೀರಾ ನೀರಾಗೂ ಇಲ್ಲದೆ ಮೀಡಿಯಂ ಹದದಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ನೀರನ್ನು ಹಾಕಿದ್ದೀನಿ. ಇದರಲ್ಲೇ ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾರನ್ನು ಕುದಿಯಕ್ಕೆ ಬಿಡಬೇಕು. ಮೀನು ಸಾರಿಗೆ ಮುಖ್ಯವಾಗಿ ಹುಳಿ, ಉಪ್ಪು, ಖಾರ ಕರೆಕ್ಟಾಗಿರಬೇಕು. ಸಾರಿನಲ್ಲಿ ಹಾಕಿರುವ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿಯ ಹಸಿ ವಾಸನೆ ಎಲ್ಲ ಹೊರಟೋಗಿ ಮಸಾಲೆ ಎಲ್ಲ ಚೆನ್ನಾಗಿ ಒಟ್ಟುಗೂಡಬೇಕು. ಆದ್ದರಿಂದ ಒಂದು ತಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಸಾರನ್ನು 1/4 ಗಂಟೆವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದ್ಸಲ ಸಾರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ನೋಡಿ, ಸಾರು ಚೆನ್ನಾಗಿ ಕುದ್ದು ಕರೆಕ್ಟ್ ಹದಕ್ಕಿದೆ. ಈ ಟೈಮ್ನಲ್ಲಿ ಕ್ಲೀನ್ ಮಾಡಿ ತೊಳೆದಿರುವ ಮೀನನ್ನು ಹಾಕ್ತಾ ಇದ್ದೀನಿ. ನೀವು ಬಾಂಗಡೆ ಮೀನನ್ನೇ ಹಾಕಬೇಕಂತೇನಿಲ್ಲ. ನಿಮ್ಗೆ ಯಾವ ಮೀನು ಇಷ್ಟ ಆಗುತ್ತೋ ಆ ಮೀನನ್ನು ಹಾಕೊಬಹುದು. ಮೀನನ್ನು ಹಾಕಿದ್ಮೇಲೆ 3 ರಿಂದ 4 ನಿಮಿಷದವರೆಗೂ ಕುದಿಸಿದ್ರೆ ಸಾಕು, ಮೀನು ಬೇಗನೆ ಬೆಂದ್ಬಿಡತ್ತೆ. ಮೀನು ಸಾರನ್ನು ಮಾಡಿದ ತಕ್ಷಣನೇ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಸಾರಿನಲ್ಲಿ ಮೀನನ್ನು ನೆನೆಯಕ್ಕೆ ಬಿಟ್ಟರೆ ಉಪ್ಪು, ಹುಳಿ, ಖಾರ ಎಲ್ಲ ಹೀರ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಈ ಮೀನು ಸಾರನ್ನು ಬಿಳಿ ಅನ್ನದ ಜೊತೆಗೆ, ಇಡ್ಲಿ, ದೋಸೆ ಜೊತೆಗೆ, ಮುದ್ದೆ ಜೊತೆಗೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ.
ಇವಾಗ ನೋಡಿ ಮೀನು ಚೆನ್ನಾಗಿ ಬೆಂದಿದೆ. ತುಂಬಾನೇ ರುಚಿಕರವಾದಂತಹ ಮತ್ತು ಎಲ್ಲರೂ ಇಷ್ಟಪಡುವಂತಹ ಬಾಂಗುಡೆ ಮೀನಿನ ಸಾರು ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.